ಸೌಹಾರ್ದತೆಯ ದೃಷ್ಟಿಯನ್ನ ಮುಂದಿಟ್ಟುಕೊಂಡು ಕಿಲ್ಲೆ ಮೈದಾನದಲ್ಲಿ ನಡೆಯುವಂತಹ 15ನೇ ವರ್ಷದ ಅಮರ್ ಅಕ್ಬರ್ ಆಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಅಂಡರ್ ಆರ್ಮರ್ ಕ್ರಿಕೆಟ್ ಪಂದ್ಯಾಟ ಇದೇ ಡಿಸೆಂಬರ್ 23ರಿಂದ 28ರ ತನಕ ನಡೆಯಲಿದೆ ಎಂದು ಪಂದ್ಯಾಟದ ಆಯೋಜಕ ರಾಜಕ್ ಬಪ್ಪಲಿಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಡಿಸೆಂಬರ್ 23ಕ್ಕೆ ಬಪ್ಪಲಿಗೆ ಟೀಮ್ ಊರವರ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಸಂಜೆ 5 ಗಂಟೆಗೆ ಪ್ರಜ್ಞಾ ಆಶ್ರಮದ ನಿವಾಸಿಗಳು ಪಂದ್ಯಾಟವನ್ನು ಉದ್ಘಾಟಿಸಲಿದ್ದಾರೆ. ಡಿಸೆಂಬರ್ 24 ಮತ್ತು 25ಕ್ಕೆ ಗ್ರಾಮಗಳ 48 ತಂಡದಿಂದ ಹಳ್ಳಿ ಹುಡುಗರು ಪೇಟೆ ಟ್ರೋಫಿ ಪಂದ್ಯಾಟ ನಡೆಯಲಿದೆ. ಡಿಸೆಂಬರ್ 26ಕ್ಕೆ ವಿವಿಧ ಇಲಾಖೆಗಳ 16 ತಂಡಗಳ ಮತ್ತು ಪುತ್ತೂರು ಚಾಂಪಿಯನ್ ಪಂದ್ಯಾಟ ನಡೆಯಲಿದೆ. ಡಿಸೆಂಬರ್ 27 ಮತ್ತು 28ರಂದು ಓಪನ್ ಪಂದ್ಯಾಟವಾಗಿ ಅಮರ್ ಅಕ್ಬರ್ ಆಂಥೋನಿ ರೋಲಿಂಗ್ ಟ್ರೋಫಿ ನಡೆಯಲಿದೆ. ಸಂಜೆ ಸಮಾರೋಪದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ, ಮಾಯಿದೆ ದೇವಸ್ಥ ಚರ್ಚಿನ ಉಪಾಧ್ಯಕ್ಷ ಜೆರಾಲ್ಡ್ ಕ್ರಾಸ್ತಾ, ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅಜಾದ್ ಸಹಿತ ಅನೇಕ ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ. ಇನ್ನು ಪ್ರತಿದಿನ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ಕೂಡ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಅಮರ್ ಅಕ್ಬರ್ ಆಂಥೋನಿ ಸದಸ್ಯರಾದ ಅರುಣ್ ಕುಮಾರ್ ಬಪ್ಪಲಿಗೆ, ಲಿಯೋ ಮುಕ್ರಂಪಾಡಿ, ಸೀತಾರಾಮ ಅಯ್ಯರ ಬಪ್ಪಲಿಗೆ ಉಪಸ್ಥಿತರಿದ್ದರು. 3/12/2025 ಬೆಳಿಗ್ಗೆ 8 ಗಂಟೆಗೆ ನಮ್ಮ ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಅದರಲ್ಲಿ ಪ್ರಥಮವಾಗಿ BPL ಅಂತೇಳಿ ಬಪ್ಪಲಿಗೆ ಪ್ರೀಮಿಯರ್ ಲೀಗ್ ನಮ್ಮ ಊರಿನ ಹುಡುಗರ ಒಂದು ಆಟ. ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ನಮ್ಮ ಅಮರ್ ಅಕ್ಬರ್ ಆಂಥೋನಿ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭ. ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪ್ರಜ್ಞಾಶ್ರಮದ ಆಶ್ರಮವಾಸಿಗಳು ಆ ಒಂದು ಪಂದ್ಯಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಪಂದ್ಯಾಕೂಟದಲ್ಲಿ 24, 25ನೇ ತಾರೀಕಿನಂದು ಹಳ್ಳಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಪಂದ್ಯಾಕೂಟ ನಡೆಸ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಸರಿಸುಮಾರು 148 ಗ್ರಾಮಗಳ ತಂಡದ ಹೆಸರು ನೋಂದಣಿಯಾಗಿದೆ. ಅದರಲ್ಲಿ 48 ಗ್ರಾಮದ ತಂಡಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದನ್ನ ಬುಧವಾರ ಮತ್ತು ಗುರುವಾರ 24, 25ನೇ ತಾರೀಕಿನಂದು ಆಡಿ ಅದನ್ನು ಮುಗಿಸಲಿದ್ದೇವೆ. ತದನಂತರ 26ನೇ ತಾರೀಕಿನಂದು ವಿವಿಧ ಇಲಾಖೆಗಳ ಪಂದ್ಯಾಕೂಟವನ್ನು ನಾವು ಆಡಿಸಲಿದ್ದೇವೆ. ಅದರಲ್ಲಿ ಮಧ್ಯಾಹ್ನ ಗಂಟೆ 2:30ಕ್ಕೆ ಸರಿಯಾಗಿ ಆ ಒಂದು ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಪ್ರತಿದಿನ ಪಂದ್ಯಾಕೂಟ ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆಯ ತನಕ ಅದು ನಡೆಯಲಿದೆ. ಡೇ ನೈಟ್ ಮಾದರಿ ಪಂದ್ಯಾಕೂಟ. ಆ ವಿವಿಧ ಇಲಾಖೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಪೊಲೀಸ್ 11 ಪುತ್ತೂರು, ಇಂಜಿನಿಯರ್ಸ್ 11 ಪುತ್ತೂರು, ಆರೋಗ್ಯ ಇಲಾಖೆ 11 ಪುತ್ತೂರು, ಅರಣ್ಯ ಇಲಾಖೆ 11 ಪುತ್ತೂರು, ಗೃಹ ರಕ್ಷಕ ದಳ 11 ಪುತ್ತೂರು, KSRTC 11 ಪುತ್ತೂರು, ಲಾಯರ್ 11 ಪುತ್ತೂರು, ಮೆಸ್ಕಾಂ 11 ಪುತ್ತೂರು, ನಗರಸಭೆ 11 ಪುತ್ತೂರು, ಪ್ರೆಸ್ ಕ್ಲಬ್ ಪುತ್ತೂರು, PT 11 ಪುತ್ತೂರು, ಸಹಕಾರಿ ಬ್ಯಾಂಕ್ 11 ಪುತ್ತೂರು. ಈ ತಂಡಗಳು 26ನೇ ತಾರೀಕಿನಂದು ತಮ್ಮ ಪುತ್ತೂರು ಚಾಂಪಿಯನ್ಸ್ ಪಂದ್ಯಾಕೂಟ ಕೂಡ ಅದರಲ್ಲಿ ನಡೆಯಲಿದೆ. ಅದರಲ್ಲಿ ವಿಶೇಷವಾಗಿ GL 11 ಪುತ್ತೂರು, ರಾಧಾಸ್ 11 ಪುತ್ತೂರು, ಬಜಾಜ್ ಫೈನಾನ್ಸ್ 11 ಪುತ್ತೂರು, HDFC ಬ್ಯಾಂಕ್ 11 ಪುತ್ತೂರು ಕೂಡ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಲಿದೆ. ಅದರ ನಂತರ 27, 28ನೇ ತಾರೀಕಿನಂದು ನಾವು ಓಪನ್ ಅಮರ್ ಅಕ್ಬರ್ ಆಂಥೋನಿ ಎಂಬ ಒಂದು ಪಂದ್ಯಾಕೂಟ ನಡೆಯಲಿದೆ. ಅದರಲ್ಲಿ ನಾವು ಇದುವರೆಗೆ ಮಾಡಿದಂಥದ್ದು ಒಂದು ಚಾಂಪಿಯನ್ ಪಟ್ಟವನ್ನು 3 ವರ್ಷಗಳ ಕಾಲ ನಿರಂತರವಾಗಿ ಅದೇ ತಂಡ ಪಡೆದರೆ ಮಾತ್ರ ಈ ಒಂದು ಅಮರ್ ಅಕ್ಬರ್ ಆಂಥೋನಿ ಪಂದ್ಯಾಕೂಟ ನಿಂತು ಹೋಗ್ತದೆ. ಅದರಲ್ಲಿ ಕಳೆದ ವರ್ಷ ನಮ್ಮ ಟಿ ಗೈಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ನೋಡಿ ಬಂದಿದೆ. ಅದಕ್ಕಿಂತ ಮೊದಲಿನ ವರ್ಷ ಯಂಗ್ ಫ್ರೆಂಡ್ಸ್ ಹೋಮದ ಪದವು ಅದು ಸತತವಾಗಿ 2 ವರ್ಷ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರು ಕೂಡ 3ನೇ ವರ್ಷ ಚಾಂಪಿಯನ್ ಪಟ್ಟಕ್ಕೆ ಫೈನಲ್ ಹಂತದಲ್ಲಿ ಕೈಬಿಟ್ಟು ಹೋಯಿತು. ಅದರ ನಂತರ ಒಂದು ಪಂದ್ಯಾಕೂಟ ಮತ್ತು ಸಹ ಮುಂದುವರಿತಾ ಇದೆ. ಅದರಲ್ಲಿ ಈಗ ನಾಡಿದ್ದು 27, 28ರಂದು ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಷ್ಠಿತ ತಂಡಗಳು ಕೂಡ ಭಾಗವಹಿಸಲಿದೆ. ಈ ಒಂದು ಪಂದ್ಯಾಕೂಟಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೊಟ್ಟಿಗೆ ನಾಳೆ ದಿನ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಂಚಗುಡ್ಡ ಈಶ್ವರ ಭಟ್ರವರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಹಾಗೆ ಮೈದೆ ದೇವಸ್ ಚರ್ಚಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೆರಾಲ್ಡ್ ಕ್ರಾಸ್ತಾ ಅವರು ಕೂಡ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಹಾಗೆ ನಮ್ಮ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಆಜಾದ್ ಅವರು ಕೂಡ ನಾವು ಇದಕ್ಕೆ ಇನ್ವೈಟ್ ಆಗಿ ಕರೆದಿದ್ದೇವೆ. ಇದು ಸೌಹಾರ್ದತೆಯನ್ನು ಪುತ್ತೂರಲ್ಲಿ ಎತ್ತಿ ಕಟ್ಟಬೇಕು, ಸೌಹಾರ್ದತೆಯಲ್ಲಿ ಕೂಡಿ ಬಾಳಬೇಕೆಂಬ ನಿಟ್ಟಿನಲ್ಲಿ ನಾವು ಒಂದು ತಂಡ ರಚನೆಯಾಗಿದೆ. ಇದರಲ್ಲಿ ಯಾವುದೇ ಮನಕುಲವನ್ನು ಗೌರವಿಸುವಂಥ ಇದು ಮಾತ್ರ ನಾವಿಲ್ಲಿ ಕಂಡುಕೊಳ್ಳುವಂಥದ್ದು. ರಾಜಕೀಯವಾಗಿಯೂ ಹಾಗೂ ಯಾವುದೇ ಸಂಘಟನೆ ಆದಿದ್ಯಾಗಲಿ ಇದರಲ್ಲಿ ಇಲ್ಲ.
ನಾವು ಎಲ್ಲರೂ ಜೊತೆಯಾಗಿ ಬಾಳ್ಬೇಕು ಎಂಬ ನಿಟ್ಟಿನಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಗೆಸ್ಟ್ಗಳಾಗಿ ಪೊಲೀಸ್ ಇಲಾಖೆ ಅಧೀಕ್ಷಕರಾಗಿರ್ತಕ್ಕಂಥ ಜಾನ್ಸನ್ ಡಿಸೋಜ, ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ, ಶಿವರಾಮ್ ಆಲ್ವಾ, ಯಮುನಾ ಬೋರ್ವೆಲ್ಸ್ ಇದರ ಮಾಲಕಿಯಾಗಿರ್ತಕ್ಕಂಥ ದಿವ್ಯಾ ಕೆ ಶೆಟ್ಟಿ, ಚಂದ್ರಪ್ರಭಾ ಗೌಡ ಅವರು ಕೂಡ ನಮ್ಮನ್ನು ನಾಳೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಸಮಾರೋಪ ಸಮಾರಂಭದಲ್ಲಿ ಅಶೋಕ್ ರೈ, ಮಾನ್ಯ ಶಾಸಕರು ಪುತ್ತೂರು, ಶಕುಂತಲಾ ಪಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು, ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, LT ಅಬ್ದುಲ್ ರಜಾಕ್ ಹಾಜಿ, ಮಾಜಿ ಅಧ್ಯಕ್ಷರು ಕೇಂದ್ರ ಜಮ್ಮಾ ಮಸೀದಿ ಪುತ್ತೂರು, ಜಗನ್ನಿವಾಸ್ ರಾವ್, ಮಾಜಿ ಆಡಳಿತ ಮುಖ್ಯಸ್ಥರು ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ದೀಪಕ್ ಡಯಾಸ್ ಕ್ರಿಸ್ಟೋಫರ್ ಅವರು ಕೂಡ ಸಮಾರೋಪ ಸಮಾರಂಭದಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀಬೇಕು. ಪತ್ರಿಕಾ ಮಾಧ್ಯಮದವರು ಇದನ್ನು ಸೌಹಾರ್ದತೆಗಾಗಿ ಎತ್ತಿಕಟ್ಟಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಒಂದು ಪ್ರೆಸ್ ಮೀಟ್ ಅನ್ನು ಗ್ರಾಮಗಳಿಗೆ